ಯಾವ್ಯಾವ ರಿಪೋರ್ಟ್ ಬಂದ ತಕ್ಷಣ ನೀವೆಲ್ಲ ಇದಕ್ಕೆ ಮುಂದೆ ಸರ್ಕಾರದವರೆಲ್ಲ ಮಂಡಿಸಿದ್ದೀರಾ? ಯಾವ್ಯಾವ ನಾನು ಕೇಳೋಕ್ಕೆ ಹಕ್ಕಿದೆಯಲ್ಲ. ಯಾವ್ಯಾವ ರಿಪೋರ್ಟ್ ಎಲ್ಲ ಬಂದು ಕೂಡಲೇ ಎತ್ಕೊಂಡ್ಬಂದು ವೆರಿ ಎಮರ್ಜೆನ್ಸಿ ಮೀಟಿಂಗ್ ಆಲ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕಮ್ ಅಂಡ್ ಸಿಟ್ ಹಿಯರ್ ಅಂತ ಯಾರ್ಯಾರು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಇಟ್ ವಿಲ್ ಟೇಕ್ಸ್ ಟೈಮ್. ಇಟ್ ಈಸ್ ನಾಟ್ ಎಮರ್ಜೆನ್ಸಿ, ತುಂಬ ಅರ್ಜೆಂಟಾಗಿ ಮಾಡಬೇಕಂತ ಒಂದು ಇದೇನು ಇಲ್ವಲ್ಲ. ಆ ಜಾತಿ ಜನ ಕರ್ನಾಟಕದಲ್ಲಿ ಇದ್ದಾರೆ, ರಿಪೋರ್ಟ್ ಬಂದಿದೆ, ಮಂಡಿಸ್ತಾರೆ. ಜಾತಿ ಗಣತಿ ಬಂದು ಇವಾಗ ಸ್ಟೇಟ್ಮೆಂಟ್ ಬಂದಿದೆ, ಅದೇನಿದೆ ಅದು ಬಂದಿದೆ, ಇವಾಗ ರಿಪೋರ್ಟ್ ಬಂದಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಫೈನಲ್ ರಿಪೋರ್ಟ್ ಅದು ಆಲ್ ಓವರ್ ಕರ್ನಾಟಕ ಇವಾಗ ಸದ್ಯಕ್ಕೆ ಬಂದಿರೋದು. ಅದ್ರ ಬಗ್ಗೆ ನಿಮಗೇನು ಇವಾಗ ನೀವೇನು ಕೇಳೋಕ್ಕೆ ಬರ್ತಿದ್ದೀರಾ ಅದ್ರ ಬಗ್ಗೆ? ಇವಾಗ ರಿಪೋರ್ಟ್ ಬಂದು ಸಿದ್ದರಾಮಯ್ಯನವ್ರ ಕೈ ಸೇರಿದೆ, ಅವರು ಇವಾಗೇ ಮಂಡಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೇನು ಅನ್ಸುತ್ತೆ, ಮಂಡಿಸಿದ್ರೆ ಸರಿ ಅಂತ ಅನ್ಸುತ್ತಾ ಅಥವಾ ಇಲ್ಲ ಮಂಡಿಸಿಲ್ಲ ಅಂದ್ರೂ ಸರಿ ಅಂತ ಅನ್ಸುತ್ತಾ? ಯಾವ ಥರ ಅನ್ಸುತ್ತೆ? ಯಾವುದೇ ರಿಪೋರ್ಟ್ ಬಂದ್ರೂ ಅವರೊಬ್ಬರೇ ಡಿಸಿಷನ್ ತೊಗೊಳಕ್ಕಾಗಲ್ಲ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಇಡಬೇಕು. ಆಲ್ ದ ಕ್ಯಾಬಿನೆಟ್ ಮಿನಿಸ್ಟ್ರುಗಳೆಲ್ಲ ಕೂತ್ಕೊಂಡು, ಕೌನ್ಸಿಲ್ ಆಫ್ ಮಿನಿಸ್ಟ್ರುಗಳು ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ಅದನ್ನು ನೋಟಿಫಿಕೇಷನ್ ಮಾಡೋಕ್ಕೆ ಬರೋದು. ಆರ್ ಅದರ್ಸ್ ದೇ ಕಾಂಟ್ ಡೂ ಎನಿಥಿಂಗ್. ಬಟ್ ಅದು ಇವಾಗ ಏನು ರಿಪೋರ್ಟ್ ಇದೆ ಅದನ್ನು ಅವರು ಮಂಡಿಸಿದ್ರೆ ಅದರಿಂದ ಏನು ಯೂಸು ಅಂತ ಅನ್ಸುತ್ತೆ ನಿಮಗೆ? ನಿಮಗೆ ಅಂತಲ್ಲ, ಅದರಿಂದ ಏನು ಯೂಸು ಅಂತ? ಈಗ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ SCಗಳು ಹೆಚ್ಚಿಗೆ ಇದ್ದಾರೆ ಅದು ಅವ್ರಿಗೆ ರಿಸರ್ವ್ ಮಾಡಬೇಕು. ಎಲ್ಲಿ ಜನರಲ್ ಕ್ಯಾಟಗರಿ ಬರುತ್ತೆ ಅದು ಅವ್ರಿಗೆ ಮಾಡಬೇಕು. ಮತ್ತು ಜಾಬಲ್ಲೂ ಅಷ್ಟೇ ಈ ಒಂದು ಫಾರ್ ಎಕ್ಸಾಂಪಲ್ ಜನರಲ್ಗೆ ಇಷ್ಟು ಕೊಡಬೇಕು, OBCಗೆ ಇಷ್ಟು ಕೊಡಬೇಕು, SC STಗೆ ಇಷ್ಟು ಕೊಡಬೇಕು, ಮೈನಾರಿಟಿಗೆ ಪರ್ಸೆಂಟೇಜ್ ಕೊಡಬೇಕು, ಇವೆಲ್ಲ ಲೆಕ್ಕಕ್ಕೆ ಬರುತ್ತೆ. ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲೂ ಇದೆಲ್ಲದಕ್ಕೂ ಅನ್ವಯಿಸುತ್ತೆ ಆ ರಿಪೋರ್ಟು. ನಾಟ್ ಓನ್ಲಿ ಎಲೆಕ್ಷನ್ ಪರ್ಪಸ್, ಎಜುಕೇಷನ್ ಆಗಲಿ, ಗೌರ್ಮೆಂಟ್ ಜಾಬ್ ಆಗಲಿ, ಇನ್ನು ಬೇರೆ ಬೇರೆ ಸೌಲಭ್ಯಗಳಾಗಲಿ, ಆ ಬೇಸಿಸ್ ಮೇಲೇ, ಆ ಕ್ಯಾಸ್ಟ್ ಸೆನ್ಸಸ್ ಬೇಸಿಸ್ ಮೇಲೇ ಅವರು ರಿಸರ್ವೇಷನ್ ಕೊಡೋಕ್ಕಾಗೋದು. ಈ ಕ್ಯಾಟಗಿರಿಗೆ ಇಷ್ಟು, ಈ ಕ್ಷೇತ್ರದಲ್ಲಿ ಇಷ್ಟು, ಇದನ್ನು ಮಾಡೋಕ್ಕೆ ಬರೋದು. ಸರ್ಕಾರದಲ್ಲಿ ಒಟ್ಟಾರೆ ಇಷ್ಟು, ಈ ಡಿಸ್ಟಿಕಲ್ಲಿ ಇಷ್ಟು, ಈ ಡಿಸ್ಟಿಕಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಸೇರಿ OBCಗೆ ಎಷ್ಟು ಕೊಡಬೇಕು, SC ST ಕೊಡಬೇಕು, ಜನರಲ್ಗೆ ಎಷ್ಟು ಕೊಡಬೇಕು, ಅಪ್ಪರ್ ಕ್ಲಾಸ್ಗೆ ಎಷ್ಟು ಕೊಡಬೇಕು, ಇದೆಲ್ಲನೂ ಎಜುಕೇಷನ್, ಜಾಬ್ ಆ್ಯಂಡ್ ಇದು ಏನು ಎಲೆಕ್ಷನ್ ಇದು ರೆಪ್ರೆಸೆಂಟೇಟಿವ್ಸ್, ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ ಅದಕ್ಕೆಲ್ಲದಕ್ಕೂ ಅನ್ವಯಿಸ್ತದೆ. ಅದರಿಂದ ಅವ್ರು ಇನ್ನೂ ಮಂಡಿಸಿಲ್ಲ ಅಂತ ನೀವೇನು ಅರ್ಜೆಂಟ್ ಮಾಡಬೇಡಿ, ಮಾಡ್ತಾರೆ. ಅವ್ರಿಗೆ ರಿಪೋರ್ಟ್ ಸಿಕ್ಕಿದ ಮೇಲೆ ಅವ್ರ ಮನೆಗೆ ತೊಗೊಂಡೋಗಿ ಇಟ್ಕೊಳ್ಳೋಕ್ಕಾಗಲ್ಲ. ಅದು ಅಲ್ಲ, ಅವ್ರು ಇನ್ನೊಂದು ಎಲೆಕ್ಷನ್ ಆಗಲಿ ಅಂತ ವೆಯ್ಟ್ ಮಾಡ್ತಿರ್ಬೋದಲ್ವ ಅಂತ. ಎಲೆಕ್ಷನ್ ಹತ್ರ ಬರಲಿ, ಇನ್ನೊಂದು ಎಲೆಕ್ಷನ್ ಹತ್ರ ಬರಲಿ ಅಂತ ಹೇಳಿ. ನಿಮ್ಮದು ಕ್ವಶನ್ನೇ ಪ್ಲಸ್ ನೆಗೆಟಿವ್ನೂ ಇಲ್ಲ, ಪಾಸಿಟಿವ್ ಇಲ್ಲ. ನೆಕ್ಸ್ಟ್ ಎಲೆಕ್ಷನ್ ನೋಡೋಣ ಅಂತ ಇಟ್ಕೊಂಡಿರ್ಬೋದು ಅಂತ ನೀವೇನು ಕೇಳೋದು? ಅವ್ರಿಗೆ ಇವಾಗ ಬೇರೆ ಬೇರೆ ಇಶ್ಯೂಗಳೆಲ್ಲ ಇದೆ. ಅಂದರೆ ಇವಾಗ ರಿಪೋರ್ಟ್ ಬಂದು 2 ದಿನ ಆದರೂ ಕೂಡ ಅವ್ರು ಇನ್ನೂ ಮಂಡಿಸಿಲ್ಲ ಅಲ್ಲ, ಸೊ ಅದಕ್ಕೆ ಕೇಳ್ತಿರೋದು. ಯಾವ್ಯಾವ ರಿಪೋರ್ಟ್ ಬಂದ ತಕ್ಷಣ ನೀವೆಲ್ಲ ಇದಕ್ಕೆ ಮುಂದೆ ಸರ್ಕಾರದವರೆಲ್ಲ ಮಂಡಿಸಿದ್ದೀರಾ? ಯಾವ್ಯಾವ ನಾನು ಕೇಳೋಕ್ಕೆ ಹಕ್ಕಿದೆಯಲ್ಲ. ಯಾವ್ಯಾವ ರಿಪೋರ್ಟ್ ಎಲ್ಲ ಬಂದು ಕೂಡಲೇ ಎತ್ಕೊಂಡ್ಬಂದು ವೆರಿ ಎಮರ್ಜೆನ್ಸಿ ಮೀಟಿಂಗ್ ಆಲ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕಮ್ ಅಂಡ್ ಸಿಟ್ ಹಿಯರ್ ಅಂತ ಯಾರ್ಯಾರು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಇಟ್ ವಿಲ್ ಟೇಕ್ಸ್ ಟೈಮ್. ಇಟ್ ಈಸ್ ನಾಟ್ ಎಮರ್ಜೆನ್ಸಿ, ತುಂಬ ಅರ್ಜೆಂಟಾಗಿ ಮಾಡಬೇಕಂತ ಒಂದು ಇದೇನು ಇಲ್ವಲ್ಲ. ಆ ಜಾತಿ ಜನ ಕರ್ನಾಟಕದಲ್ಲಿ ಇದ್ದಾರೆ, ರಿಪೋರ್ಟ್ ಬಂದಿದೆ, ಮಂಡಿಸ್ತಾರೆ, ನೋಡೋಣ. 48 ಅವರ್ಸಲ್ಲಿ ಯಾವ್ಯಾವ ರಿಪೋರ್ಟ್ ತೊಗೊಂಡಿದ್ದೀರಪ್ಪ ಹೇಳ್ರಪ್ಪ. ಅದು ಬಿಡಿ ಸರ್, ಇವಾಗ ಜಾತಿ ಗಣತಿ ಮಾಡಿಸಿರೋದು ಸರಿ ಅಂತ ಅನ್ಸುತ್ತಾ? ಮಾಡಿಸಿಲ್ಲ ಅಂದರೆ ಚೆನ್ನಾಗಿ, ಅಂದರೆ ಅದು ಇವಾಗ ಅನೌನ್ಸ್ ಮಾಡೋದು ಬೆಟರ್ ಅಂತ ಅನ್ಸುತ್ತಾ? ಮಾಡದೇ ಇರೋದ್ರಿಂದ ಏನು ಯೂಸು ಅಂತ ಅನ್ಸುತ್ತೆ ನಿಮಗೆ? ಈಗ ಜಾತಿ ಗಣತಿ ಅನ್ನೋದು ನಾಟ್ ಓನ್ಲಿ ಇನ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ನಡೀತಾ ಇರ್ತದೆ. ಒನ್ಸ್ ಇನ್ 15 ಇಯರ್ಸ್ ಮಾಡ್ತಾ ಇರ್ತಾರೆ. ಯಾವ ಜನಾಂಗ ಎಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟು ಡೆವಲಪ್ ಆಗಿದ್ದಾರೆ, ಎಷ್ಟು ಆ ಪಾಪ್ಯುಲೇಷನ್ ರೈಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಇವೆಲ್ಲ ಲೆಕ್ಕದಲ್ಲಿ ಬರ್ತದೆ. ಅಲ್ಲ, ಆ ಸೆನ್ಸಸ್ಸಲ್ಲಿ ಇರುತ್ತೆ. ಆ ಸೆನ್ಸಸ್ ತಗೊಂಡು ಅದರ ಅನ್ವಯ ಅವ್ರಿಗೆ ಯಾರ್ಯಾರಿಗೆ ಏನೇನು ಅನುಕೂಲ ಕೊಡಬೇಕು ಕೊಡ್ತಾರೆ. ಅದು ಮಾಡಬೇಕು ಅಂದಿಲ್ಲ. ಸೆನ್ಸಸ್ ಮಾಡಬೇಕು, ಮಾಡಲೇಬೇಕು, ಮಾಡ್ತಾಯಿದ್ದಾರೆ. ಅದು ಮಂಡಿಸ್ತಾರೆ, ಟೈಮ್ ಕೊಡಿ. ಸ್ಪೀಡ್ ಪ್ಲಸ್ ಕರ್ನಾಟಕ.